ಡಾಂಬರ್ ರೋಡಿಂದ 1.25 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಒಂದು 15.5 ಎಕರೆ ಲ್ಯಾಂಡ್ ಬಂದು ನೋಡಿ. ಈ ರೋಡಿಗೆ ಅಟ್ಯಾಚ್ ಆಗಿ ಇದು ಮೆಟ್ಲಿಂಗ್ ರೋಡು, 40 ಅಡಿ ರೋಡ್. ಇದು ಪೂರ್ತಿ ಜಲಿಕಲ್ ರೋಡ್. ಪೂರ್ತಿ ಎಲ್ಲಕ್ಕೂ ದಾಳಿಂಬೆ, ಒಂದು 50-60 ತೇಗಿನ ಮರ, ಹಲಸಿನ ಮರ, 3 ಬೋರ್ವೆಲು. ಪೂರ್ತಿ ಎಲ್ಲಕ್ಕೂ ಹದ್ಬಸ್ತ್ ಮಾಡಿ ಮಾಡ್ಬೇಕು ಲ್ಯಾಂಡು. 15.5 ಎಕರೆ. ಒಂದು ಮನ ಮಾಡೋಕ್ಕೆ ದೇಶ ಮಠ ಮಾಡ್ತಾರೆ ಇಲ್ಲಿ, ಅದೇನು ಮಾಡಿಲ್ಲ. ನೀವು ಫುಲ್ ರೆಡ್ ಸಾಯಿಲು. ಬೋರು ಆ ತೆಂಗಿನ ತೋಟದಿಂದ ಪಕ್ಕದ್ದು. ಪೂರ್ತಿ ಎಲ್ಲಕ್ಕೂ ದಾಳಿಂಬೆ ಹಾಕಾರೆ. ಎಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಲ್ಲ ಅವರು. ಎಲ್ಲ ದಾಳಿಂಬೆ ಹಾಕ್ಬಿಟ್ಟು ಹಾಗೆ ಮಾಡೋಕ್ಕೆ ಬಿಟ್ಬಿಟ್ರಿ. ಒಂದು 50-60 ತೆಂಗಿನ ಮರಗಳು, 3 ಬೋರ್ವೆಲ್ಲವೇ. ಆಲಿ ಒಂದು ಓಡ್ತಾ ಇದೆ, ಮೋಟ್ರ್ ಬಿಟ್ಟಾರೆ. ಇನ್ನೇಡಕ್ಕೆ ಮೋಟ್ರ್ ಬಿಟ್ಟಿಲ್ಲ ಅಂದರೆ ಇಲ್ಲೆಲ್ಲ ಒಳ್ಳೆ ವಾಟರ್ ಬೆಡ್ ಜಾಗ ಇದು. 15.5 ಎಕರೆ ಆರ್ಟಿಸಿ, 1-2 ಎಕರೆ ಖರಾಬು. ಸುತ್ತಲವಿ 10 ಬಸ್ ಮಾಡಿ ಫೆನ್ಸಿಂಗ್ ಮಾಡಿದೆ. ಇವರು 1 ಎಕರೆಗೆ 18 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಾರೆ, ನೆಗೆಸಬಲ್ ಆಗುತ್ತೆ. ಚಾಮರಾಜನಗರ ರಿಜಿಸ್ಟ್ರೇಷನು. ಒಳ್ಳೆ ವಾಟರ್ ಬೆಲ್ ಜಾಗ ಅಂತ. ಪೂರ್ತಿ ರೋಡ್ಗೆ ಉದ್ದ. ತೆಂಗಿನ ಮರ, ಕರ್ಪೂರ ಮರ, ದಾಳಿಂಬೆ ಎಲ್ಲ ಮಿಕ್ಸು. ಒಂದಷ್ಟು ಮಾವಿನ ಮರಗಳು, ಅರ್ಶಿನ ಮರಗಳು. ಆ ತೆಂಗಿನ ಮರದಿಂದ ಈಚೆಗೆ ಪೂರ್ತಿ ಸುತ್ತಲೂ ಹದ್ಬಸ್ತ್ ಮಾಡೋದೆ. ಎಲ್ಲಕ್ಕೂ ದಾಳಿಂಬೆ ಗಿಡ ಹಾಕಾರೆ. ನೋಡಿ ಈ ಥರ ನೀವು 10 ಅಡಿ ತೋಡಿ, ಒಂದು ಕಲ್ಲು ಮಾತ್ರ ಇಲ್ಲ, ಎಲ್ಲ ಇಟ್ಕ ಮಣ್ಣು. ಪಕ್ಕದಲ್ಲಿ ಪಕ್ಕ ತೋಟ ಇದು, ಕಾರ್ನರ್ ಜಮೀನು ನೋಡಿ. ಈ ಕಡೆಯಿಂದ ಬಂದು ಹಿಂಗೆ ಥರ ಪೂರ್ತಿ ರೋಡ್ಗೆ ಫುಲ್ಲು ಉದ್ದ ಕಾರ್ನರ್ ಪ್ರಾಪರ್ಟಿ ನೋಡಿ. ಅವರು ಹದ್ಬಸ್ತ್ ಮಾಡಿದ ಕೆಳಗಡೆ ಇವ್ರ ಜಮೀನಿಂದ ಅವ್ರ ಜಮೀನು ಮಧ್ಯದಲ್ಲಿ ಒಂದು ಇಲ್ಲಿ ನೀರು ಹೋಯ್ತಾ ಇದೆ ನೋಡಿ. ಪಕ್ಕದಲ್ಲಿ ಇಲ್ಲೇ ಒಬ್ಬರು ಮನ ಮಾಡ್ಕೊಂಡು ಇಲ್ಲೇ ವಾಸ ಅವ್ರೆ. ಒಳ್ಳೆ ವಾಟರ್ ಬೆಡ್ ಜಾಗ. ತೋಟ ನೋಡಿ, ಪಕ್ಕ ತೋಟ ಆಗಿದ್ದು ಭಯಂಕರವಾದ. ನೋಡಿ ಪಕ್ಕ ತೋಟ, ಅಡಿಕೆ, ತೆಂಗು. ಒಳ್ಳೆ ವಾಟರ್ ಬೆಲ್ಟ್ ಜಾಗ. ನಿಮ್ಗೆ ಒಂದು 150 ಅಡಿಗೆ ಇಲ್ಲಿ ಭಯಂಕರ ನೀರು ಅಂಥ ವಾಟರ್ ಬೆಲ್ಟ್ ಜಾಗ. 3 ಬೋರ್ವೆಲ್ಲವೇ. 15.5 ಎಕರೆ ಆರ್ಟಿಸಿ, 1-2 ಎಕರೆ ಖರಾಬು. 18 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಾರೆ. ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ನೋಡಿ ಸರ್. ಬೇಕು ಅಂದ್ರೆ ಕಾರ್ಡ್ ನಂಬರ್ ಕೊಡ್ತೀನಿ. ಒಳ್ಳೆ ಜಾಗ. 15.5 ಎಕರೆ, ಒಟ್ಟು 17.5 ಎಕರೆ ಐತೆ. 18 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ನೇರ ಓನರ್ ತಪ್ಪು ಸಿಟ್ಟಿಂಗ್ ಇರುತ್ತೆ. ನಮಗೆ 8% ಕಮಿಷನು. ಧನ್ಯವಾದಗಳು. ಒಳ್ಳೆ ವಾಟರ್ ಬೆಡ್ ಜಾಗ. ತೋಟ ನೋಡಿ ಪಕ್ಕದ್ದು ನೋಡಿ. ಇಲ್ಲೇ ಒಬ್ಬರು ಮನ ಮಾಡ್ಕೊಂಡು ಪಕ್ಕದವರು ಸ್ಟೇ ಆಗೋದಾರ. ಇಲ್ಲೆಲ್ಲ ಸುತ್ತಲವೇ ಪಂಪ್ ಸೆಟ್ಗಳವ, ಸುತ್ತಲವೇ ವಾಸ ಅವರ ಇಲ್ಲಿ. ಅಂಥ ಜಾಗ, ಸೇಫ್ಟಿ ಜಾಗ. ಧನ್ಯವಾದಗಳು.